ತರಾತುರಿಯಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿ ಸಿಡಿದೆದ್ದ ಗ್ರಾಮಸ್ಥರು. ಅಧ್ಯಕ್ಷನ ಸ್ವತಃ ಹಣದಲ್ಲಿ ಕಾಮಗಾರಿಯಂತೆ ಗ್ರಾಮಸ್ಥರಿಂದ ತರಾಟೆ. ಕಳೆದ 2.5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ಹಾಡೆ ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿ ತರಾತುರಿಯಲ್ಲಿ ಪೂರೈಸಲು ಅಧ್ಯಕ್ಷ ಮುಂದಾಗಿರುವುದು ಗ್ರಾಮಸ್ಥರನ್ನ ಕೆರಳಿಸಿದೆ. ತರಾತುರಿಯಲ್ಲ, ಸರ್ಕಾರಿ ಕಟ್ಟಡ ನಿರ್ಮಾಣ ಸೂಕ್ತವಿಲ್ಲ ಅಂತ ಆರೋಪಿಸಿರುವಂತಹ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ಕಾಮಗಾರಿಯನ್ನ ಸ್ಥಗಿತಗೊಳಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಿ ಹಣದಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನ ನಾವು ಸಹಿಸುವುದಿಲ್ಲ ಅಂತ ಆರೋಪಿಸಿ ಅಧ್ಯಕ್ಷನಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನರೇಗಾ ಯೋಜನೆಯಿಂದ 11 ಲಕ್ಷ, ಗ್ರಾಮ ಪಂಚಾಯಿತಿ 15ನೇ ಹಣಕಾಸು ಯೋಜನೆಯಿಂದ 5 ಲಕ್ಷ ಮುಂದುವರೆದ ಕಾಮಗಾರಿ ಅಂತ 4 ಲಕ್ಷ ಈಗಾಗಲೇ ಖರ್ಚಾಗಿದ್ರೂ ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ. ಫೆಬ್ರವರಿ 2ನೇ ತಾರೀಕಿಗೆ ಅಧ್ಯಕ್ಷನ ಅವಧಿ ಮುಗಿಯಲಿದ್ದು, ಹೀಗಾಗಿ ತರಾತುರಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸ್ತಾ ಇರುವುದು ಅನುಮಾನಕ್ಕೆ ಕಾರಣವಾಗಿದೆ. ಇದು ಸರ್ಕಾರಿ ಕಟ್ಟಡ, ಸಾರ್ವಜನಿಕರ ಸೊತ್ತಾಗಿದ್ದು ಕಳಪೆ ಕಾಮಗಾರಿ ಮಾಡಿ ಹೋದ್ರೆ ಮುಂದೆ ನಮಗೆ ನಷ್ಟ ಅಂತ ಆರೋಪಿಸುವ ಗ್ರಾಮದ ಮುಖಂಡರು ಕೂಡಲೇ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ಒತ್ತಾಯಿಸಿದ್ದಾರೆ. ಸ್ವತಃ ಹಣದಲ್ಲಿ ಕಟ್ಟಡ ಕಾಮಗಾರಿ ಮಾಡ್ತಾ ಇರುವುದಾಗಿ ಅಧ್ಯಕ್ಷ ಹೇಳಿದಾರಂತೆ. ಇಂತಹ ಅವಶ್ಯಕತೆ ಏನಿದೆ ಎಂಬ ಗುಮಾನಿ ಸ್ಥಳೀಯರಿದ್ದು, ಒಟ್ಟಾರೆ ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿಯಲ್ಲಿ ಗೊಂದಲ ಶುರುವಾಗಿದೆ. ಈ ಬಗ್ಗೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮತ್ತೆ ಪ್ರವೇಶಿಸಿ ಗೊಂದಲವನ್ನ ಪರಿಹರಿಸಬೇಕಾಗಿದೆ. ನಾವು ಕೇಳ್ತೀವಿ ಬಿಲ್ಡಿಂಗ್ ಏನು ಕೇಳಕ್ ಹೋದ್ರೆ ಒಂದು ದಿವಸದಲ್ಲಿ ಕೇಳಿದ್ರೆ ಇಲ್ಲ ಮನೆಗೆ ಎಷ್ಟು ಲೋಪಗಳ ಸಂಬಂಧ ಇಲ್ಲ. ಬಸ್ ಸ್ಟ್ಯಾಂಡ್ ಮುಂದೆ ಕೆಲಸ